ವಿಜಯಪುರದಲ್ಲಿ ನಡೀತಾ ಇರುವಂಥ JDSನ ಬೆಳ್ಳಿ ಹಬ್ಬ ಹಾಗೂ ಜನತಾ ಸಮಾವೇಶ ಕಾರ್ಯಕ್ರಮದ ಅಂಗವಾಗಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನೇ ಮಾತನಾಡಿಸ್ತೀನಿ. ಸರ್, ಈಗ ವಿಜಯಪುರ ಭಾಗದಲ್ಲಿ ಅಂದರೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಸುಮಾರು 7 ಜಿಲ್ಲೆಗಳಿಂದ ಸಮಾವೇಶವನ್ನು ನಡೆಸ್ತಾ ಇದ್ರಿ. ಜನರ ಪ್ರತಿಕ್ರಿಯೆ ಯಾವ ರೀತಿ ಇದೆ? ಈಗಾಗಲೇ ಜನತಾ ಸಮಾವೇಶ ಬೆಳ್ಳಿ ಹಬ್ಬ ಆಚರಣೆ ಹಾಸನ ಜಿಲ್ಲೆಯಿಂದ ಪ್ರಾರಂಭ ಆಯಿತು. ಬಹುಶಃ ಹಾಸನ ಜಿಲ್ಲೆಯ ಒಂದು ಸಮಾವೇಶ ಬಹಳ ಬೃಹತ್ ಸಂಖ್ಯೆಯಲ್ಲಿ ಜನಸಾಗರ ಬಂದು ಸೇರಿ ಆ ಸಮಾವೇಶವನ್ನು ಯಶಸ್ವಿಗೊಳಿಸಿರ್ತಕ್ಕಂಥದ್ದು ಇಡೀ ರಾಜ್ಯದ ಜನತೆಯೂ ಕೂಡ ನೋಡಿದೆ. ಆ ನಿಟ್ಟಿನಲ್ಲಿ ಇವತ್ತು ಅನೇಕ ವಿಭಾಗಗಳಲ್ಲಿ, ಅದು ಕಿತ್ತೂರು ಕರ್ನಾಟಕ ಇರ್ಬೋದು, ಕಲ್ಯಾಣ ಕರ್ನಾಟಕ ಇರ್ಬೋದು, ಮಧ್ಯ ಕರ್ನಾಟಕ ಇರ್ಬೋದು, ಉತ್ತರ ಕನ್ನಡ ಇರ್ಬೋದು, ಮುಂದಿನ ತಿಂಗಳು 8ನೇ ತಾರೀಕು ಮಾರ್ಚ್ಗೆ ನಡೀತಾ ಇರ್ತಕ್ಕಂಥ ಬೆಂಗಳೂರಿನ ಸಮಾವೇಶ ಇರ್ಬೋದು, ಈ ರೀತಿ ಅನೇಕ ಕಡೆ ವಿವಿಧ ವಿಭಾಗಗಳಲ್ಲಿ ಸಮಾವೇಶವನ್ನು ಮಾಡಬೇಕು ಅಂತಕ್ಕಂಥದ್ದು ಪಕ್ಷದ ವರಿಷ್ಠರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಕೇವಲ 10-12 ದಿನಗಳ ಹಿಂದೆ ಮಾತ್ರ ಇವತ್ತಿನ ಈ ಡೇಟ್ಗೆ ಪರ್ಟಿಕ್ಯುಲರಾಗೆ ಮಾಡಬೇಕು ಸಮಾವೇಶ ಅಂತಕ್ಕಂಥದ್ದು ವರಿಷ್ಠರು ಡೈರೆಕ್ಷನ್ಸ್ ಕೊಟ್ಟಿದ್ದರು. ಆ ಡೈರೆಕ್ಷನ್ಸ್ ಮೇಲೆ 7 ಜಿಲ್ಲೆಯ ನಾಯಕರುಗಳು, ಜಿಲ್ಲಾಧ್ಯಕ್ಷರುಗಳು, ಪದಾಧಿಕಾರಿಗಳು, ಕಾರ್ಯಕರ್ತರು ಎಲ್ಲರೂ ಸೇರಿ ಇವತ್ತಿನ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಪ್ರಾರಂಭ ಆಗ್ತದೆ, ಮಧ್ಯಾಹ್ನ 3 ಗಂಟೆಗೆ ಮುಕ್ತಾಯ ಆಗುತ್ತೆ. ಮುಂಬರುವ ಒಂದು ಚುನಾವಣೆ ತಯಾರಿನಲ್ಲಿ ಈ ರೀತಿಯ ಒಂದು ಸಮಾವೇಶಗಳು ಸಾಕಷ್ಟು ಕಡೆ ಹಮ್ಮಿಕೊಳ್ತಾ ಇದ್ದಾರೆ. JDSನ ಪ್ರಭಾವಿ ನಾಯಕರು ಕೂಡ ಈ ಒಂದು ಬಿಜಾಪುರ ಜಿಲ್ಲೆಯಲ್ಲಿದ್ದಾರೆ. ಅವರಿಗೆ ಎಷ್ಟು ಮಟ್ಟದಲ್ಲಿ ಒಂದು ಗೆಲುವನ್ನು ಈ ಬಾರಿ ತಂದುಕೊಡ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ ನಿಮಗೆ? ವಿಜಯಪುರ ಜಿಲ್ಲೆಯನ್ನೇ ಆರಿಸಿರ್ತಕ್ಕಂಥ ಕಾರಣ ಬಹುಶಃ ಈ ಭಾಗದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು 1983ನೇ ಇಸ್ವಿಯಿಂದ ನೀರಾವರಿ ಸಚಿವರಾದಂಥ ಸಂದರ್ಭದಲ್ಲಿ UKP ಫೇಸ್ 1, UKP ಫೇಸ್ 2ಗೆ ಹೆಚ್ಚು ಕಮ್ಮಿ 95-96ನೇ ಇಸ್ವಿಯವರೆಗೂ ತೊಗೊಂಡಿರ್ತಕ್ಕಂಥ ನಿರ್ಣಯಗಳು ಈ ಭಾಗದ 15 ಲಕ್ಷ ಎಕರೆ ರೈತರ ಜಮೀನುಗಳಿಗೆ ಒಂದು ರೀತಿ ಹಸಿರು ಕ್ರಾಂತಿಯ ವಾತಾವರಣ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಸಾಕಷ್ಟು ಈ ಭಾಗದಲ್ಲಿ ಕೊಡುಗೆಗಳು ಮಾತನಾಡ್ತಕ್ಕಂಥದ್ದಕ್ಕೆ ವಿಚಾರಗಳು ಇವತ್ತು ಈ ಸಮಾವೇಶದ ಮೂಲಕ ರಾಜ್ಯ ನಾಯಕರುಗಳು ನಾವೆಲ್ಲರೂ ಕೂಡ ಜನರಿಗೆ ಮತ್ತೊಮ್ಮೆ ಮನವರಿಕೆಯನ್ನು ಮಾಡಿಕೊಡ್ತೀವಿ. ಇದು ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಶ್ನೆನೂ ಉದ್ಭವ ಆಗಲಿಕ್ಕಿಲ್ಲ. ಕಾರಣ ರೈತರು ಈ ಭಾಗದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕೊಡುಗೆನ ಇವತ್ತಿಗೂ ಕೂಡ ನಾವು ಪ್ರವಾಸದ ಸಂದರ್ಭದಲ್ಲಿ ಎಲ್ಲೇ ಹೋದರೂ ಕೂಡ ಸ್ಮರಿಸ್ಕೊಳ್ತಕ್ಕಂಥ ಒಂದು ಕೆಲಸ ಸೌಜನ್ಯತೆ ಇಟ್ಕೊಂಡಿದ್ದಾರೆ ಈ ಭಾಗದ ರೈತರು. ಆ ದೃಷ್ಟಿಯಿಂದ ಕೆಲಸ ಮಾಡಿದ್ದೇವೆ ಜಿಲ್ಲೆಗೆ. ಜೊತೆಯಲ್ಲಿ 7 ಜಿಲ್ಲೆಗೆ, ವಿಶೇಷವಾಗಿ ಬಾಗಲಕೋಟೆನೂ ಸೇರಿದಾಗೆ ವಿಶೇಷವಾಗಿ ಈ ಭಾಗದ ಅಭಿವೃದ್ಧಿಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪಣತೊಟ್ಟಿ ಹೋರಾಟ ಮಾಡಿ ಈ ಭಾಗದ ರೈತರ ಪರವಾಗಿ ದುಡಿದಿರ್ತಕ್ಕಂಥದ್ದು ಈ ಪಕ್ಷದ ಒಂದು ಇತಿಹಾಸ. ಸರ್, ಈಗ ರಾಜ್ಯ ಸರ್ಕಾರದವರು ನಮ್ಮದು ನುಡಿದಂತೆ ನಡೆದ ಸರ್ಕಾರ, ಗ್ಯಾರಂಟಿ ಯೋಜನೆಗಳಿಂದಲೇ ನಾವು ಮತ್ತೆ ಆರಿಸಿ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ಯುವಕರು ಕೂಡ ಧರಣಿ ನಡೆಸ್ತಾ ಇರುವಂಥದ್ದು, ಸರ್ಕಾರಿ ನೌಕರಿಗಳಿಗೆ ಕಾಲ್ ಫಾರ್ಮ್ ಆಗ್ತಾ ಇಲ್ಲ ಅಂತೇಳಿ ಏನು ಹೇಳ್ತಾರೆ? ಇವತ್ತು ಯುವಕರಿಗೆ ಉದ್ಯೋಗದಲ್ಲಿ ಆಗ್ತಾ ಇರ್ತಕ್ಕಂಥ ವಂಚನೆ, ಇದು ಈ ರಾಜ್ಯ ಸರ್ಕಾರ ಕಳೆದ 3 ವರ್ಷದಿಂದ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡ್ತೇವೆ, 2,85,000 ಹುದ್ದೆಗಳೇನಿದೆ ಅದನ್ನು ಸಂಪೂರ್ಣವಾಗಿ ಹಂತವಾಗಿ ಭರ್ತಿ ಮಾಡ್ತೇವೆ ಅಂತಕ್ಕಂಥದ್ದು ಹೇಳಿಯೂ ಕೂಡ ಒಂದು ಹುದ್ದೆನೂ ಕೂಡ ಇಲ್ಲಿವರೆಗೂ ಕೂಡ ಯುವಕರಿಗೆ ಕೊಡಲಿಕ್ಕಾಗಿಲ್ಲ. ಆಮೇಲೆ ನೋಡಿ, ಇದನ್ನು ನಾನು ಇಲ್ಲಿ ರಾಜಕೀಯವಾಗಿ ಇದನ್ನು ಮಾತಾಡೋದಕ್ಕಿಂತ ಹೆಚ್ಚಾಗಿ ಇದನ್ನು ಯಾವ ರೀತಿ ಸರಿಪಡಿಸ್ಬೋದು, ಯಾವ ರೀತಿ ಒಂದು ಮುಂದಾಲೋಚನೆಯನ್ನು ಇಟ್ಕೊಂಡು ಭವಿಷ್ಯದಲ್ಲಿ, ಏಕೆಂದರೆ ಸಾಕಷ್ಟು ಲೋಪದೋಷಗಳಿದೆ, ಅಡ್ಮಿನಿಸ್ಟ್ರೇಟಿವ್ ಲ್ಯಾಪ್ಸಸ್ ಇದೆ, ಇದನ್ನು ಯಾವ ರೀತಿ ಸರಿಪಡಿಸಿ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡ್ಬೋದು. ಯಾಕೆಂದರೆ ನೋಡಿ, ಇವತ್ತು ಪ್ರಶ್ನೆ ಪತ್ರಿಕೆಗಳಲ್ಲಿ ಲೀಕೇಜಸ್ಗಳಾಗ್ತವೆ, ಕೆಲವೊಂದಷ್ಟು ಕಡೆ ಪಾರದರ್ಶಕತೆಯ ಸಮಸ್ಯೆಗಳು ಎದುರು ನೋಡ್ತಾ ಇದ್ದೇವೆ. ಒಂದಷ್ಟು ಸಿಸ್ಟಮ್ಗಳು ಇವತ್ತು ಅಕ್ಕಪಕ್ಕ ರಾಜ್ಯದಲ್ಲಿ, ಇವತ್ತು ಮಹಾರಾಷ್ಟ್ರದಲ್ಲಿ ಒಂದಷ್ಟು ಸಿಸ್ಟಮ್ಗಳು ತೊಗೊಂಬಂದಿದ್ದಾರೆ, ತೆಲಂಗಾಣದಲ್ಲೂ ಒಂದಷ್ಟು ಸಿಸ್ಟಮ್ಗಳು ತೊಗೊಬರೋಕ್ಕೆ ಹೋಗ್ತಾ ಇದ್ದಾರೆ, ಆಂಧ್ರದಲ್ಲಿ, ಈ ರೀತಿ ಅನೇಕ ರಾಜ್ಯಗಳಲ್ಲಿ ಒಂದಷ್ಟು ಸಿಸ್ಟಮ್ ಚೇಂಜ್ನ ತೊಗೊಳಕ್ಕೆ ಹೋಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರವೂ ಕೂಡ ಇದೇನು ಇವತ್ತು ನಾಳೆನೇ ಬಗೆಹರಿಬೇಕು ಅಂತಕ್ಕಂಥ ವಿಚಾರವೂ ಅಲ್ಲ. ಆದರೆ ಇದಕ್ಕೆ ಪೂರಕವಾಗಿ ಯಾವ ರೀತಿ ಹೆಜ್ಜೆಗಳನ್ನ, ತಯಾರಿಗಳನ್ನ ಈ ರಾಜ್ಯ ಸರ್ಕಾರ ಮಾಡಿದರೆ ಅಂತ ಪ್ರಶ್ನೆ ಮಾಡೋದಾದರೆ ಇದ್ರ ಬಗ್ಗೆ ಕಿಂಚಿತ್ತು ಕೂಡ ಅವರು ಚಿಂತನೆ ಮಾಡಿಲ್ಲ ಇಲ್ಲಿವರೆಗೂ. ಸಮಸ್ಯೆ ಏನಂದರೆ, ದೆರ್ ಇಸ್ ನೋ ವಿಷನರಿ ಲೀಡರ್ಶಿಪ್ ಇನ್ ಕರ್ನಾಟಕ. ದಟ್ ಈಸ್ ದ ಫೇಲ್ಯೂರ್ ಆಫ್ ಕರ್ನಾಟಕ. ಇದರಿಂದ ಏನಾಗ್ತಾ ಇದೆ, ಯುವಕರು ಒಳ್ಳೊಳ್ಳೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬರೆದು ಪಾಸಾಗಿರ್ತಕ್ಕಂಥ ಯುವಕರಿಗೂ ಕೂಡ ಇವತ್ತು ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಆಗ್ತಾಯಿಲ್ಲ ಈ ರಾಜ್ಯ ಸರ್ಕಾರ, ಅನಿವಾರ್ಯತೆ.
ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂಥದ್ದು. ರಾಜ್ಯದಲ್ಲಿ ರಾಜ್ಯ ಸರ್ಕಾರ ವಿಫಲ ಆಗಿದೆ, JDSನ ಪರವಾಗಿ ಜನರ ಅಲೆ ಇದೆ, ಹೀಗಾಗಿ 2028ರ ಚುನಾವಣೆಯಲ್ಲಿ ನಮ್ಮದೇ ಅಭ್ಯರ್ಥಿಗಳು ಗೆದ್ದು ಬರ್ತಾರೆ ಅಂತ ಹೇಳ್ತಾ ಇರುವಂಥದ್ದು. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.